ನೋಡಿ, ಪಾಯಿಂಟ್ ನಂಬರ್ 8ರಲ್ಲಿ ಅಸ್ಥಿಪಂಜರ ಇಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಏನು ಸಿಗಲಿಲ್ಲ. ಸೊ ಇಲ್ಲಿವರೆಗೂ ಎಷ್ಟೆಲ್ಲ ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿತ್ತೋ, ಈಗ 8 ನಂಬರ್ ಇಲ್ಲಿ ಶೋಧ ಕಾರ್ಯ ಉತ್ಖನನ ನಡೆದಿತ್ತು. ಆದರೆ ಅಲ್ಲಿಯೂ ಕೂಡ ಏನು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಯಾವುದೇ ಮೂಳೆ ಅಸ್ಥಿಪಂಜರ ಸಿಕ್ಕಿಲ್ಲ. 8 ಸ್ಥಳಗಳನ್ನು ಗುರುತಿಸಲಾಗಿತ್ತು. ಅದರಲ್ಲಿ 5 ಸ್ಥಳಗಳಲ್ಲಿ, ಆರಂಭದ 5 ಸ್ಥಳಗಳಲ್ಲಿ ಏನು ಸಿಗಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕು. 7ನೇ ಪಾಯಿಂಟ್ ಏನಿಲ್ಲ. 8ನೇ ಪಾಯಿಂಟ್ ಏನೂ ಇಲ್ಲ. ಅಲ್ಲಿಗೆ ಈಗ ಸದ್ಯ ಗುರುತಿಸಿರುವಂತಹ 8 ಪಾಯಿಂಟ್ಗಳೇನಿದೆ ಅದು ಮುಕ್ತಾಯ ಆಯಿತು. ಈ 8 ಪಾಯಿಂಟ್ಗಳ ಪೈಕಿ 6 ನಂಬರ್ ಅಲ್ಲಿ ಮಾತ್ರ, ಗುರುತಿಸಿದ 6ನೇ ಜಾಗದಲ್ಲಿ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿದೆ. ಅವುಗಳನ್ನ ಈಗ ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ. ಬಹುತೇಕ ಮಡಿವಾಳ ಕಳಿಸ್ತಾರೆ ಅನ್ನುವಂಥ ಸಾಧ್ಯತೆ ಇದೆ. ಅಲ್ಲಿ 5 ಹಲ್ಲು, 2 ದವಡೆ ಹಲ್ಲು, 2 ತೊಡೆಯ ಮೂಳೆ, ಈ ರೀತಿ ಮೂಳೆಗಳಲ್ಲಿ ಸಿಕ್ಕಿದ್ದು. ಅವುಗಳನ್ನ ಈಗ ಕಳಿಸುವಂತ ಕೆಲಸ ಆಗ್ತಾ ಇದೆ FSL ತಂಡಕ್ಕೆ ಎಸ್ಐಟಿಯಿಂದ. ಮತ್ತೊಂದು ಕಡೆ 8ನೇ ಪಾಯಿಂಟ್ನ ಶೋಧ ಕಾರ್ಯ ನಡೀತಾ ಇತ್ತು. ಅಲ್ಲಿ ಉತ್ಖನನ ಆಗ್ತಾ ಇತ್ತು. ಅಲ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲಿಯೂ ಕೂಡ ಏನು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಏನು ಸಿಕ್ಕಿಲ್ಲ. ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನು ನೀಡುತ್ತಾ ಇದ್ದೀವಿ ವೀಕ್ಷಕರೇ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಈ ಉತ್ಖನನ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರ ಶೋಧ ಕಾರ್ಯ, ಅದರ ನಿರಂತರ ವರದಿಯನ್ನು ನಿಮಗೆ ನೀಡುತ್ತಾ ಇದ್ದೀವಿ. ಇವತ್ತು ಕೆಲವೊಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತರಲಾಗಿತ್ತು. ಆ ರೂಲ್ಸ್ ಗಳು ಏನಂತಂದ್ರೆ, ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕು ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ನೇತ್ರಾವತಿ ನದಿಯ ಸುತ್ತಮುತ್ತ ಸಾರ್ವಜನಿಕರಿಗಂತೂ ನಿರ್ಬಂಧ. ಇನ್ನ ಶೋಧ ಮಾಡುವಂತಹ ಸ್ಥಳ ಏನಿದೆ ಅದಕ್ಕೆ ಸುತ್ತ ಟಾರ್ಪಲ್ ಕಟ್ಟಿ ಅಲ್ಲಿ ಉತ್ಖನನ ಮಾಡುವಂತಹದ್ದು. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, 8ನೇ ನಂಬರ್ ಪಾಯಿಂಟ್ ಅಲ್ಲೂ ಏನು ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು ಊಟದ ವಿರಾಮದ ಬಳಿಕ 8ನ್ನ ಉತ್ಖನನ ಮಾಡಿದ್ರು. ಆದ್ರೆ 8ನೇ ಪಾಯಿಂಟ್ ನಲ್ಲೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಮೂಳೆಗಳ ಪೀಸ್ಗಳಾಗಿರ್ಬೋದು, ಜೊತೆಗೆ ತಲೆಬುರುಡೆ ಪೀಸ್ಗಳಾಗಿರ್ಬೋದು ಯಾವುದೂ ಸಿಗ್ಲಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಜೊತೆಗೆ 8ನೇ ಪಾಯಿಂಟ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಇರುವಂತದ್ದು. ಅದನ್ನ 8ನೇ ಪಾಯಿಂಟ್ ನ ಏನು ಉತ್ಖನನ ಈಗಾಗಲೇ ಮುಗಿಸಿರುವಂತದ್ದು. ಕಾರ್ಮಿಕರು ಕೂಡ ಆ ಒಂದು ಉತ್ಖನನ ಮುಗಿಸಿ ಈ ಕಡೆ ಬಂದಿರುವಂತ ದೃಶ್ಯವನ್ನು ಕೂಡ ಗಮನಿಸಬಹುದು. ಇವತ್ತು ಆರಂಭದಲ್ಲಿ ಮಧ್ಯಾಹ್ನಕ್ಕೂ ಮೊದಲು 7ಅನ್ನು ಮುಗಿಸಿದ್ರು. 7ರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಅಲ್ಲಿ ಒಂದು ಸಣ್ಣ ಖರ್ಚೀಪು ಬಿಟ್ರೆ ಬೇರೆ ಏನು ಸಿಕ್ಕಿರ್ಲಿಲ್ಲ. ಹೀಗಾಗಿ ಆ ಊಟದ ವಿರಾಮದ ಬಳಿಕ 8ಅನ್ನು ಉತ್ಖನನ ಮಾಡಿದ್ರು. 8ನೇ ಪಾಯಿಂಟ್ ನಲ್ಲೂ ಕೂಡ ಇದುವರೆಗೆ ಯಾವುದೇ ರೀತಿಯಾದ ಏನು ಕಳೆಬರ ಆಗಿರ್ಬೋದು, ಜೊತೆಗೆ ಇತರ ವಸ್ತುಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಇದು ಪತ್ತೆ ಆಗಿಲ್ಲ. ಹೀಗಾಗಿ 8ನೇ ಪಾಯಿಂಟ್ ಅನ್ನು ಕೂಡ ಈಗಾಗಲೇ ಮುಕ್ತಾಯಗೊಳಿಸಿರುವಂತದ್ದು. ಸದ್ಯ ಅದಕ್ಕೆ ಕಟ್ಟಿದಂತಹ ಪರದೆಗಳನ್ನು ಕೂಡ ತೆಗಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಗೌಪ್ಯತೆ ಮತ್ತು ಪ್ರೊಸೀಜರ್ ನ ಪ್ರಕಾರವಾಗಿ ಆ ಒಂದು 8ನೇ ಪಾಯಿಂಟ್ ಜೊತೆಗೆ ಈ ಒಂದು ಉತ್ಖನನದ ಸಂದರ್ಭ ಪರದೆಗಳನ್ನು ಕಟ್ತಾರೆ. ಆದ್ರೆ ಈ ಒಂದು ಏನು ಉತ್ಖನನ ಮುಗಿದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಈಗಾಗಲೇ ತೆರವುಗೊಳಿಸಿರುವಂತದ್ದು. ಸುಮಾರು 5 ಅಡಿವರೆಗೂ ಆಳವರೆಗೂ ಕೂಡ ಅಗ್ದಿದ್ರು. ಜೊತೆಗೆ 5 ಅಡಿ ಆಳ ಮತ್ತು 6 ಅಡಿ ಅಗಲದವರೆಗೂ ಕೂಡ ಇದನ್ನು ಗುಂಡಿ ತೆಗೆದಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರ ಇದರಲ್ಲಿ ಪತ್ತೆ ಆಗ್ಲಿಲ್ಲ. ಹೀಗಾಗಿ ಇದನ್ನು ಕೂಡ ಈಗಾಗಲೇ ಅಂತ್ಯಗೊಳಿಸಿರುವಂತದ್ದು. ಈ 8 ಪಾಯಿಂಟ್ ಅನ್ನು ಈಗಾಗಲೇ ಅಂತ್ಯಗೊಳಿಸಿ 9ನೇ ಪಾಯಿಂಟ್ಗೆ ಈಗಾಗಲೇ ತೆರಳುವವರಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. 9 ಪಾಯಿಂಟ್ ಇರುವಂತದ್ದು ಈ ಗುಡ್ಡ ಪ್ರದೇಶದ ಮತ್ತೊಂದು ಭಾಗದಲ್ಲಿ 9ನೇ ಪಾಯಿಂಟ್ ಇರುವಂತದ್ದು. ಅಲ್ಲಿ ಹೋಗಿ ಮತ್ತೆ ಉತ್ಖನನ ನಡೆಸ್ತಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಇವತ್ತು ಏನು 8 ಮತ್ತು 7 ಮತ್ತು 8 ಎರಡು ಕಡೆ ಈ ರೀತಿಯಾದಂತಹ ಉತ್ಖನನ ನಡೆದಿತ್ತು. ಆದ್ರೆ ಎರಡೂ ಕಡೆ ಕೂಡ ಯಾವುದೇ ರೀತಿಯಾದಂತಹ ಕಲೆ ಬರಹ ಪತ್ತೆ ಆಗಲಿಲ್ಲ. ಹೀಗಾಗಿ ಸದ್ಯ 9ನೇ ಪಾಯಿಂಟ್ಗೆ ಅಧಿಕಾರಿಗಳು ಕಾರ್ಮಿಕರ ಜೊತೆಗೆ ತೆರಳಿರುವಂತದ್ದು. ಇವತ್ತೇ 9ನೇ ಪಾಯಿಂಟ್ ಅನ್ನು ಕೂಡ ಅಗೆಯುವ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಯಾಗಿ. ನೋಡಿ, ಈಗ ನೇರ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ ಅಂತ ಹೇಳಿ. 8ನೇ ಪಾಯಿಂಟ್ ಶೋಧ ಕಾರ್ಯ ನಡೆಸಿದಾಗ ಅಲ್ಲಿ ಏನು ಸಿಕ್ಕಿಲ್ಲ.
ಈಗ ಅಲ್ಲಿ ಏನು ಸುತ್ತಲೂ ಕಟ್ಟಲಾಗಿದ್ದಂತಹ ಟಾರ್ಪಲ್ಸ್ ಗಳನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾರಣ ಈಗ ಅಲ್ಲಿ ಉತ್ಖನನ ಕಾರ್ಯ ಮುಗಿದಿದೆ. ಆ ಅನಾಮಧೇಯ ವ್ಯಕ್ತಿ ತೋರಿಸಿದಂತಹ ಜಾಗವನ್ನು ಸಂಪೂರ್ಣ ಉತ್ಖನನ ಮಾಡಿದಾಗ ಅಲ್ಲಿ ಏನೂ ಸಿಕ್ಕಿಲ್ಲ. ಸೊ ಈ ಹಿನ್ನೆಲೆ ಈ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಏನು ಸಂಪೂರ್ಣ ಕವರ್ ಮಾಡಲಾಗಿತ್ತು ಟಾರ್ಪಲ್ ಇಂದ, ಅದನ್ನ ಈಗ ತೆಗೆಯಲಾಗಿದೆ. ಪಾಯಿಂಟ್ ನಂಬರ್ 8ರಲ್ಲಿ ಅಸ್ಥಿಪಂಜರ ಇಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಏನು ಸಿಗಲಿಲ್ಲ. ಸೊ ಇಲ್ಲಿವರೆಗೂ ಎಷ್ಟೆಲ್ಲ ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿತ್ತೋ ಈಗ 8 ನಂಬರ್ ಇಲ್ಲಿ ಶೋಧ ಕಾರ್ಯ ಉತ್ಖನನ ನಡೆದಿತ್ತು. ಆದರೆ ಅಲ್ಲಿಯೂ ಕೂಡ ಏನು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಯಾವುದೇ ಮೂಳೆ ಅಸ್ಥಿಪಂಜರ ಸಿಕ್ಕಿಲ್ಲ. 8 ಸ್ಥಳಗಳನ್ನು ಗುರುತಿಸಲಾಗಿತ್ತು. ಅದರಲ್ಲಿ 5 ಸ್ಥಳಗಳಲ್ಲಿ, ಆರಂಭದ 5 ಸ್ಥಳಗಳಲ್ಲಿ ಏನು ಸಿಗಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕು. 7ನೇ ಪಾಯಿಂಟ್ ಏನಿಲ್ಲ. 8ನೇ ಪಾಯಿಂಟ್ ಏನು ಇಲ್ಲ. ಅಲ್ಲಿಗೆ ಈಗ ಸದ್ಯ ಗುರುತಿಸಿರುವಂತಹ 8 ಪಾಯಿಂಟ್ಗಳೇನಿದೆ ಅದು ಮುಕ್ತಾಯ ಆಯಿತು. ಈ 8 ಪಾಯಿಂಟ್ಗಳ ಪೈಕಿ 6 ನಂಬರ್ ಅಲ್ಲಿ ಮಾತ್ರ, ಗುರುತಿಸಿದ 6ನೇ ಜಾಗದಲ್ಲಿ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿದೆ. ಅವುಗಳನ್ನ ಈಗ ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ. ಬಹುತೇಕ ಮಡಿವಾಳ ಕಳಿಸ್ತಾರೆ ಅನ್ನುವಂಥ ಸಾಧ್ಯತೆ ಇದೆ. ಅಲ್ಲಿ 5 ಹಲ್ಲು, 2 ದವಡೆ ಹಲ್ಲು, 2 ತೊಡೆಯ ಮೂಳೆ, ಈ ರೀತಿ ಮೂಳೆಗಳಲ್ಲಿ ಸಿಕ್ಕಿದ್ದು. ಅವುಗಳನ್ನ ಈಗ ಕಳಿಸುವಂತ ಕೆಲಸ ಆಗ್ತಾ ಇದೆ FSL ತಂಡಕ್ಕೆ ಎಸ್ಐಟಿಯಿಂದ. ಮತ್ತೊಂದು ಕಡೆ 8ನೇ ಪಾಯಿಂಟ್ನ ಶೋಧ ಕಾರ್ಯ ನಡೀತಾ ಇತ್ತು. ಅಲ್ಲಿ ಉತ್ಖನನ ಆಗ್ತಾ ಇತ್ತು. ಅಲ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲಿಯೂ ಕೂಡ ಏನು ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಏನು ಸಿಕ್ಕಿಲ್ಲ. ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನು ನೀಡ್ತಾ ಇದ್ದೀವಿ ವೀಕ್ಷಕರೇ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಈ ಉತ್ಖನನ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅವರ ಶೋಧ ಕಾರ್ಯ, ಅದರ ನಿರಂತರ ವರದಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಇವತ್ತು ಕೆಲವೊಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತರಲಾಗಿತ್ತು. ಆ ರೂಲ್ಸ್ಗಳು ಏನಂತಂದ್ರೆ ಮಾಹಿತಿಯನ್ನ ಗೌಪ್ಯವಾಗಿ ಇಡಬೇಕು ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ನೇತ್ರಾವತಿ ನದಿಯ ಸುತ್ತಮುತ್ತ ಸಾರ್ವಜನಿಕರಿಗಂತೂ ನಿರ್ಬಂಧ. ಇನ್ನ ಶೋಧ ಮಾಡುವಂತಹ ಸ್ಥಳ ಏನಿದೆ ಅದಕ್ಕೆ ಸುತ್ತ ಟಾರ್ಪಲ್ ಕಟ್ಟಿ ಅಲ್ಲಿ ಉತ್ಖನನ ಮಾಡುವಂತಹದ್ದು. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್, 8ನೇ ನಂಬರ್ ಪಾಯಿಂಟ್ ಅಲ್ಲೂ ಏನು ಸಿಕ್ಕಿಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು ಊಟದ